ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 26/9/25. मीठे बच्चे, सदा यही स्मृति रहे हम श्रीमत पर अपनी सतयुगी राजधानी ಸ್ಥಾಪನ್ ಕರ್ ರಹೆ ಹೈ ತೋ ಅಪಾರ ಖುಷಿ रहेंगे. ಬಾಬಾ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಸದಾ ಇದೇ ಒಂದು ಸ್ಮೃತಿಯಲ್ಲಿರಿ, ನಾವು ಶ್ರೀಮತದಂತೆ ಸತ್ಯುಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತೀವಿ, ಆಗ ಅಪಾರ ಖುಷಿ ಇರುತ್ತೆ. ಪ್ರಶ್ನೆ ಆಗಿದೆ, ये ज्ञान का भोजन किन बच्चों को हजम नहीं हो सकता? ಜ್ಞಾನದ ಆಹಾರ ಯಾವ ಮಕ್ಕಳಿಗೆ ಜೀರ್ಣ ಆಗುವುದಿಲ್ಲ? उत्तर आगे, जो बोले करके चीची पतित बनकर फिर क्लास में आकर बैठते हैं उन्हें ज्ञान हजम नहीं हो सकता. ಯಾರು ತಪ್ಪು ಮಾಡಿ ಪತಿತರು ಕೊಳಕಾಗಿ ಕ್ಲಾಸಲ್ಲಿ ಬಂದು ಕುತ್ಕೊಂತಾರೆ, ಅವರಿಗೆ ಜ್ಞಾನ ಎಂದು ಜೀರ್ಣ ಆಗುವುದಿಲ್ಲ. वो मुख से कभी भी नहीं कह सकते भगवान वाज का महाशत्रु, उनका दिल अंदर ही अंदर काता रहेगा, वह असुरी संप्रदाय के बन जाते. ಅವರೆಂದೂ ಬಾಯಿಂದ ಹೇಳಕ್ ಸಾಧ್ಯ ಇಲ್ಲ, ಭಗವಂತನ ಮಹಾವಾಕ್ಯ ಕಾಮ ಮಹಾಶತ್ರು ಆಗಿದೆ, ಅವರ ಹೃದಯ ಆಂತರ್ಯದಲ್ಲಿ ತಿಂತಾ ಇರುತ್ತೆ, ಅಸುರಿ ಸಂಪ್ರದಾಯದವರು ಆಗಿರ್ತಾರೆ. ಓಂ ಶಾಂತಿ. बाप बैठ रूहानी बच्चों को समझाते, वो कौन सा बाप? उस बाप की महिमा तुम बच्चों को करनी चाहिए. ತಂದೆ ಕುತ್ಕೊಂಡು ಆತ್ಮೀಯ ಮಕ್ಕಳಿಗೆ ತಿಳಿಸಿದ್ದಾರೆ. ಅವ್ರು ಯಾವ ತಂದೆ? ತಂದೆಯ ಮಹಿಮೆ ಮಕ್ಕಳು ಮಾಡಬೇಕಾಗಿದೆ. गाया भी जाता सत्य शिव बाबा, सत्य शिव टीचर, सत्य शिव गुरु. सच तो वो है ना. ಗಾಯನೂ ಇದೆ, ಸತ್ಯವಾದ ಶಿವ ಬಾಬಾ, ಸತ್ಯವಾದ ಶಿವ ಟೀಚರ್, ಸತ್ಯವಾದ ಶಿವ ಗುರು. ಸತ್ಯ ಅಂತೂ ಅವರೇ ಅಲ್ವಾ? तुम बच्चे जानते हो हमको सत्य शिव बाबा मिला है, हम बच्चे अब श्रीमत पर एक मत बन रहे हैं. ಈಗ ಮಕ್ಕಳಿಗೆ ಗೊತ್ತಾಗಿದೆ, ನಾವು ಸತ್ಯವಾದ ಶಿವ ಬಾಬುವರಿಂದ ತನ್ನ ಮಕ್ಕಳಾಗಿದ್ದೀವಿ, ಅವರ ಮಕ್ಕಳು ಈಗ ಶ್ರೀಮತದಂತೆ ಒಂದು ಮತದವರು ಆಗ್ತಾ ಇದ್ದೀವಿ. तो श्रीमत पर चलना चाहिए. बाबा कहते एक तो देही अभिमानी बनो और बाबा को याद करो. ಶ್ರೀಮತದಂತೆ ನಡಿಬೇಕು, ಒಂದಂತೂ ಆತ್ಮಿಕ ಸ್ಥಿತಿಯಲ್ಲಿರಿ, ಮತ್ತೆ ತಂದೆಯನ್ನ ನೆನಪು ಮಾಡಿ. जितना याद करेंगे अपना कल्याण करेंगे, तुम अपनी राजधानी स्थापन कर रहे हो फिर से. ಎಷ್ಟು ನೆನಪು ಮಾಡ್ತೀರಾ ಅಷ್ಟು ಕಲ್ಯಾಣವನ್ನ ಮಾಡ್ತೀರಾ, ತಾವು ತಮ್ಮ ರಾಜಧಾನಿಯನ್ನ ಮತ್ತೆ ಸ್ಥಾಪನೆ ಮಾಡ್ತಿದ್ದೀರಾ. आगे भी हमारे राजधानी थी, हम देवी देवता धर्म वाले ही 84 जन्म भोग अंतिम जन्म में अभी संगम पर है. ಮೊದಲು ನಮ್ಮ ರಾಜಧಾನಿ ಇತ್ತು, ನಾವೇ ದೇವಿ ದೇವತಾ ಧರ್ಮದವರಾಗಿದ್ವಿ, 84 ಜನ್ಮವನ್ನ ಅನುಭವಿಸಿದ್ವಿ, ಈ ಅಂತಿಮ ಜನ್ಮದಲ್ಲಿ ಈಗ ಸಂಗಮದಲ್ಲಿ ಇದ್ದೀವಿ. इस पुरुषोत्तम संगम का सिवाय तुम बच्चों के और कोई को पता नहीं. बाबा कितना पॉइंट्स देते हैं, बच्चे अगर अच्छी रीति याद में रहेंगे तो बहुत खुशी में रहेंगे. ಈ ಪುರುಷೋತ್ತಮ ಸಂಗಮದಲ್ಲಿ ತಾವು ಮಕ್ಕಳು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಬಾಬಾ ಎಷ್ಟೊಂದು ಪಾಯಿಂಟ್ಸ್ ಅನ್ನ ಕೊಡ್ತಾರೆ, ಮಕ್ಕಳೇ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಆಗ ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ. परंतु बाबा को याद करने के बदले और दुनियावी बातों में पड़ जाते. ये याद रहनी चाहिए हम श्रीमत पर अपना राज्य स्थापन कर रहे हैं. ಆದರೆ ತಂದೆಯನ್ನ ನೆನಪು ಮಾಡುವ ಬದಲು ಪ್ರಪಂಚದ ಮಾತುಗಳಲ್ಲೇ ತೊಡಗಿರ್ತಾರೆ. ಇದು ನೆನಪಿರಬೇಕು, ನಾವು ಶ್ರೀಮತದಂತೆ ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. गाया हुआ है ऊंचते ऊंच भगवान, उनकी ही ऊंचते ऊंच श्रीमत. ಶ್ರೀಮತ್ ಕ್ಯಾ ಸಿಖಾತಿ ಹೈ? ಸಹಜ ರಾಜ್ಯ. ಗಾಯನೂ ಇದೆ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ, ಅವ್ರದ್ದೇ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಶ್ರೀಮತ ಆಗಿದೆ. ಶ್ರೀಮತ ಏನು ಹೇಳ್ಕೊಡತ್ತೆ? ಸಹಜ ರಾಜಯೋಗ. राजाई के लिए पढ़ा रहे हैं अपने बाबा के द्वारा सृष्टि के आदि मध्य अंत को जानकर वे दैवी गुण भी धारण करना है. ರಾಜ್ಯಕ್ಕೋಸ್ಕರ ಓದ್ತಾ ಇದ್ದೀವಿ. ತಂದೆಯ ಮುಖಾಂತರ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ಅರಿತು
ಮತ್ತೆ ದೈವಿ ಗುಣಗಳನ್ನು ಧಾರಣೆ ಮಾಡ್ತಿದ್ವಿ. बाप का कभी सामना नहीं करनी चाहिए. बहुत बच्चे अपने को सर्विसेबल सहज अहंकार में आ जाते. ತಂದೆಯನ್ನ ಎಂದು ಎದುರಿಸಬಾರ್ದಾಗಿದೆ. ಆದರೆ ಬಹಳಷ್ಟು ಮಕ್ಕಳು ನಾವು ಸೇವಾದಾರಿ ಅಂತ ತಿಳ್ಕೊಂಡು ಅಹಂಕಾರದಲ್ಲಿ ಬಂದ್ಬಿಡ್ತಾರೆ. ऐसे बहुत होते फिर कहाँ कहाँ आर का लेते तो नशा भी उड़ जाता. ಆ ರೀತಿ ಬಹಳಷ್ಟು ಜನ ಇದ್ದಾರೆ. ಕೆಲವೊಂದು ಕಡೆ ನಶೆ ಹಾರಿ ಹೋದಾಗ ಮತ್ತೆ ಸೋಲನ್ನ ಒಪ್ಕೊಂತಾರೆ. तुम माताएं तो पड़ी हुई होती है कमाल कर दिखाती. ನೀವು ಮಾತೆಯರಂತೂ ಓದೇ ಇಲ್ಲ, ಓದಿದ್ರೆ ನೀವು ಏನಾದ್ರೂ ಕಮಾಲ್ ಮಾಡಿ ತೋರಿಸ್ತಿದ್ರಿ. पुरुषों में फिर भी पड़े हुए कुछ है तुम कुमारियों को कितना नाम बाला करना चाहिए. ಪುರುಷರಲ್ಲಿ ಕೆಲವರು ಓದಿದ್ದಾರೆ, ತಾವು ಕುಮಾರಿಯರು ಎಷ್ಟು ಹೆಸರನ್ನ ಪ್ರಖ್ಯಾತ ಮಾಡಬೇಕಲ್ಲ. तुमने श्रीमत पर राजाई स्थापन की थी, नारी से लक्ष्मी बनी थी तो कितना नशा रहना चाहिए. ತಾವು ಶ್ರೀಮತದಂತೆ ರಾಜ್ಯವನ್ನ ಸ್ಥಾಪನೆ ಮಾಡಿದ್ರಿ, ನಾರಿಯಿಂದ ಲಕ್ಷ್ಮಿ ಆಗಿದ್ರಿ, ಎಷ್ಟು ನಶೆಯಾಗಿರ್ಬೇಕಲ್ಲ. यहाँ पे देखो पाई पैसे की पढ़ाई में जान कुर्बान कर रहे हैं. अरे तुम गोरे बने हो फिर काले तमो प्रधान से क्यों दिल लगाते हो. ಇಲ್ಲಿ ನೋಡಿ, ಕೆಲವರು ನಯಾ ಪೈಸೆ ವಿದ್ಯೆಗೋಸ್ಕರ ಇಷ್ಟೊಂದು ಬಲಿ ಆಗ್ತಾರೆ. ನೀವು ಬೆಳ್ಳಗಿದ್ರಿ ಮತ್ತೆ ಕಪ್ಪಗೆ ಯಾಕೆ, ತಮೋ ಪ್ರಧಾನದ ಜೊತೆಗೆ ಆಸಕ್ತಿಯನ್ನ ಯಾಕೆ ಜೋಡಣೆ ಮಾಡ್ತೀರಾ. इस कब्रिस्तान से दिल नहीं लगाने हम तो बाबा से वर्षा ले रहे. ಈ ಸ್ಮಶಾನದ ಜೊತೆ ಆಸಕ್ತಿಯನ್ನ ಜೋಡಣೆ ಮಾಡಬೇಡಿ, ನಾವಂತೂ ಬಾಬೋರಿಂದ ಆಸ್ತಿ ಪಡಿತಾ ಇದ್ದೀವಿ. पुरानी दुनिया से दिल लगाना माना नरक में जाना. बाबा आकर दोजक से बचाते हैं फिर भी मुंह दोजक तरफ क्यों कर देते. ಈ ಹಳೆ ಪ್ರಪಂಚದ ಕಡೆ ಆಸಕ್ತಿಯನ್ನು ಇಡೋದು ಅಂದ್ರೆ ನರಕಕ್ಕೆ ಹೋಗೋದು ಅಂತ. ಬಾಬುವರು ಬಂದಿದ್ದಾರೆ, ಮಧ್ಯದಲ್ಲಿ ಯಾಕೆ ಮೋಹವನ್ನ ಬಿಡಿ, ಮಧ್ಯದಲ್ಲಿ ಯಾಕೆ ಸಿಕ್ಕಾಕೊಂತೀರಾ. तुम्हारी ये पढ़ाई कितनी सहज है कोई ಋಷಿ ಮುನಿ भी नहीं जानते. ತಮ್ಮ ಒಂದು ವಿದ್ಯೆ ಎಷ್ಟು ಸಹಜ ಆಗಿದೆ, ಋಷಿ ಮುನಿಗೂ ಸಹ ಗೊತ್ತಿಲ್ವಲ್ಲ. ನಾ कोई टीचर ना कोई ऋषि मुनि समझा सकते. ये तो बाप टीचर गुरु भी है, वो गुरु लोग तो ಶಾಸ್ತ್ರ ಸುನಾತೆ. ಯಾವುದೇ ಟೀಚರ್ ಯಾವುದೇ ಋಷಿ ಮುನಿ ತಿಳಿಸಕ್ ಸಾಧ್ಯ ಇಲ್ಲ. ಇಲ್ಲಂತೂ ತಂದೆ ಟೀಚರ್ ಗುರುನೂ ಆಗಿದ್ದಾರೆ, ಅಲ್ಲಿ ಗುರುಗಳು ಶಾಸ್ತ್ರವನ್ನ ತಿಳಿಸ್ತಾರೆ. उनको टीचर नहीं कहेंगे, वो कोई ऐसे नहीं कहते हम दुनिया की हिस्ट्री ज्योग्राफी सुनाते, वो तो शास्त्रों की बातें ही सुनाते. ಅವರಿಗೆ ಟೀಚರ್ ಅಂತ ಹೇಳಕ್ಕಾಗಲ್ಲ, ಎಂದು ಈ ರೀತಿ ಹೇಳಲ್ಲ ಅವರು. ನಾವು ಪ್ರಪಂಚದ ಚರಿತ್ರೆ ಭೂಗೋಳವನ್ನ ತಿಳಿಸಿ, ಅವರಂತೂ ಶಾಸ್ತ್ರದ ಮಾತುಗಳನ್ನೇ ತಿಳಿಸ್ತಿರ್ತಾರೆ. बाप तुमको शास्त्रों का सार समझाते और फिर वर्ल्ड की हिस्ट्री ज्योग्राफी बताते. अब ये टीचर अच्छा वो टीचर अच्छा. ತಂದೆ ತಮಗೆ ಶಾಸ್ತ್ರಗಳ ಸಾರವನ್ನು ತಿಳಿಸ್ತಾರೆ, ಮತ್ತೆ ಪ್ರಪಂಚದ ಚರಿತ್ರೆ ಭೂಗೋಳವನ್ನು ತಿಳಿಸ್ತಾರೆ. ಅಂದ ಮೇಲೆ ಈಗ ಈ ಟೀಚರ್ ಒಳ್ಳೆಯವರ ಆ ಟೀಚರ್ ಒಳ್ಳೆಯವರ. उस टीचर से तुम कितना भी पढ़ो क्या कमाएंगे, सो भी नसीब. पढ़ते पढ़ते कोई एक्सीडेंट हो जाए मर जाए तो पढ़ाई खत्म. ಈಗ ಈ ಟೀಚರ್ ಒಳ್ಳೆಯವರ ಆ ಟೀಚರ. ಅಲ್ಲಿ ಟೀಚರ್ ಇಂದ ನೀವು ಓದ್ತಿದ್ದೀರಾ, ಏನ್ ಸಂಪಾದನೆ ಮಾಡ್ತೀರಾ, ಅದು ಅದೃಷ್ಟನೇ ಅಲ್ವಾ. ಓದ್ತಾ ಓದ್ತಾ ಏನಾದ್ರೂ ಆಕ್ಸಿಡೆಂಟ್ ಆಯ್ತು, ಸತ್ತೋದ್ರೆ ವಿದ್ಯೆನೂ ಸಹ ಸಮಾಪ್ತಿ ಆಗ್ಬಿಡತ್ತಲ್ಲ. यहाँ तुम ये पढ़ाई जितना पढ़ेंगे ये व्यर्थ जाएंगी नहीं. हाँ, श्रीमत पर ना चल, कुछ उल्टा चाल पड़े या गटर में जाकर गिरते तो जितना पढ़ा वो कोई चलता नहीं. ये पढ़ाई तो 21 जन्म के लिए. ಈ ವಿದ್ಯೆ ನೀವೆಷ್ಟು ಓದ್ತೀರಾ ಇದೆಂದೂ ವ್ಯರ್ಥ ಆಗೋದೇ ಇಲ್ಲ. ಶ್ರೀಮತದಂತೆ ನಡೆದು ತೋರಿಸ್ಬೇಕು. ಉಲ್ಟಾ ನಡೆದು ಮೋರಿಯಲ್ಲಿ ಬಿದ್ದೋದ್ರೆ ಮತ್ತೆ ಇದು ನಡೆಯೋದಿಲ್ಲ. ಈ ವಿದ್ಯೆಯಿಂದ ತಾವು 21 ಜನ್ಮ ಉತ್ತಮ ಆಗ್ತೀರಾ.
तुम गिरने से कल्प कल्पांतर की घाटा बहुत बहुत पड़ जाता बाबा कहते बच्चे काला मुंह मत करो ಬಿದ್ದೋದ್ವಿ ಅಂದ್ರೆ ಕಲ್ಪ ಕಲ್ಪಾಂತರ ಲಾಸ್ ಆಗ್ಬಿಡತ್ತೆ. ಬಾಬಾ ಹೇಳ್ತಾರೆ ಮಕ್ಕಳೇ ಕಪ್ಪು ಮುಖವನ್ನ ಮಾಡ್ಕೋಬೇಡಿ. ऐसे बहुत है जो काला मुंह करके चीची बनकर फिर आकर बैठते हैं उनको कभी ये ज्ञान अजम नहीं होगा. ಆ ರೀತಿ ಬಹಳಷ್ಟು ಜನ ಇದ್ದಾರೆ. ಕಪ್ಪು ಮುಖ ಮಾಡಿಕೊಂಡು ಕೊಳಕಾಗಿ ಬಂದು ಇಲ್ಲಿ ಕುತ್ಕೊಂತಾರೆ. ಅವರಿಗೆ ಜ್ಞಾನ ಎಂದು ಜೀರ್ಣ ಆಗೋದೇ ಇಲ್ಲ. ಜೀರ್ಣ ಆಗಲ್ಲ ಅಂದ್ರೆ धारणे ಆಗಲ್ಲ. बहुत अजमा हो जाता जो सुनेगा वो बद अजम हो जाएगा फिर मुख से किसको कहना सके भगवान बाज काम महाशत्रु है उन पर जीत पाओ. ಅಜೀರ್ಣ ಆಗ್ಬಿಡತ್ತೆ. ಏನು ಕೇಳ್ತಾರೆ ಅಜೀರ್ಣ ಆಗ್ಬಿಡತ್ತೆ. ಮತ್ತೆ ಬಾಯಿಂದ ಯಾರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ ಭಗವಂತನ ಮಹಾವಾಕ್ಯ ಕಾಮ ಮಹಾಶತ್ರು, ಅದರ ಮೇಲೆ ವಿಜಯವನ್ನ ಪಡೀರಿ. खुद ही जीत नहीं पाते तो औरों को कैसे कहेंगे अंदर खाता रहेगा ना उसको कहा जाता असुरी संप्रदाय. अमृत पीते पीते विष पी लेते तो 100 गुना काले बन जाते. हुड्डी हुड्डी टूट जाती है. ಸ್ವಯಂ ವಿಜಯವನ್ನ ಪಡೆಯಲ್ಲ ಮತ್ತೆ ಬೇರೆಯವರಿಗೆ ಹೆಂಗ್ ತಿಳಿಸಕ್ ಸಾಧ್ಯ? ಆಂತರ್ಯದಲ್ಲಿ ತಿಂತಾ ಇರುತ್ತೆ. ಅಂದರೆ ಅವರು ಅಸುರಿ ಸಂಪ್ರದಾಯ ಅಂತ. ಅಮೃತವನ್ನ ಕುಡಿತಾ ಕುಡಿತಾ ವಿಷವನ್ನ ಸೇವನೆ ಮಾಡ್ತಾರೆ. 100 ಗುಣದಷ್ಟು ಕಪ್ಪಾಗ್ಬಿಡ್ತಾರೆ. ಮೂಳೆಗಳೆಲ್ಲ ಚೂರು ಚೂರು ಆಗ್ಬಿಡುತ್ತೆ. तुम माताओं का संगठन तो बहुत अच्छा होना चाहिए. ये मार्केट तो सामने है. तुम जानते हो इन लक्ष्मी नारायण के राज्य में एक देवी देवता धर्म था. ನಿಮ್ಮ ಮಾತೆಯರ ಸಂಘಟನೆ ಬಹಳ ಚೆನ್ನಾಗಿರಬೇಕು. ಲಕ್ಷ್ಯ ಮುಂದೆ ಇದೆ, ಗೊತ್ತಿದೆ. ನಾವು ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಒಂದು ದೇವಿ ದೇವತಾ ಧರ್ಮದವರಾಗಿದ್ವಿ. ಏಕ್ ರಾಜ್ ಏಕ್ ಭಾಷಾ 100% प्योरिटी पीस प्रॉस्पेरिटी थी. उस एक राज्य की बाबा अभी स्थापना कर रहे हैं. ಒಂದು ರಾಜ್ಯ ಒಂದು ಭಾಷೆ 100% ಪವಿತ್ರತೆ ಶಾಂತಿ ಸಂಪತ್ತು ಎಲ್ಲ ಇತ್ತು. ಆ ಒಂದು ರಾಜ್ಯಕ್ಕೋಸ್ಕರ ಬಾಬಾ ಈಗ ಮತ್ತೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ये है एम ऑब्जेक्ट 100% पवित्रता सुख शांति संपत्ति की स्थापना अब हो रही है. ಇದಾಗಿದೆ ಲಕ್ಷ್ಯ. 100% ಪವಿತ್ರತೆ ಸುಖ ಶಾಂತಿ ಸಂಪತ್ತಿನ ಸ್ಥಾಪನೆ ಈಗ ಮತ್ತೆ ನಡೀತಾ ಇದೆ. तुम दिखाते हो विनाश के बाद श्री कृष्ण आ रहा है क्लियर लिख देना चाहिए ना. ತಾವು ತೋರಿಸ್ತೀರಾ ವಿನಾಶದ ನಂತರ ಶ್ರೀಕೃಷ್ಣ ಬರ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಬರೀಬೇಕಲ್ಲ. सत्युग के एक ही देवी देवताओं का राज्य एक भाषा पवित्रता सुख शांति फिर से स्थापना हो रही है. गवर्नमेंट चाहती है ना. ಸತ್ಯುಗದ ಒಂದೇ ದೇವಿ ದೇವತೆಗಳ ರಾಜ್ಯ, ಒಂದು ಭಾಷೆ, ಪವಿತ್ರತೆ, ಸುಖ ಶಾಂತಿ ಮತ್ತೆ ಸ್ಥಾಪನೆ ಆಗ್ತಾ ಇದೆ. ಗೌರ್ಮೆಂಟು ಸಹ ಇದನ್ನೇ ಇಷ್ಟಪಡುತ್ತಲ್ಲ. स्वर्ग होता है सत्युग त्रेता में परंतु मनुष्य अपने को नरकवासी समझते थोड़े ही है. ಸ್ವರ್ಗ ಇರೋದು ಸತ್ಯುಗ ತ್ರೇತಾದಲ್ಲಿ. ಆದರೆ ಮನುಷ್ಯ ತನ್ನನ್ನ ತಾನು ನರಕವಾಸಿ ಅಂತ ಎಲ್ಲಿ ಅರ್ಥ ಮಾಡ್ಕೊತಾನೆ? तुम लिख सकते हो द्वापर कलयुग में सब नरकवासी अभी तुम संगमवासी हो. ತಾವು ಬರೀಬಹುದಾಗಿದೆ ದ್ವಾಪರ ಕಲಿಯುಗದಲ್ಲಿ ಎಲ್ಲರೂ ನರಕವಾಸಿ, ಈಗಂತೂ ಸಂಗಮದಲ್ಲಿದ್ದೀರಾ. आगे तुम में कलयुगे नरकवासी थे अब स्वर्गवासी बन रहे हो. भारत को स्वर्ग बना रहे हैं श्रीमत पर. ಮೊದಲು ನೀವು ಕಲಿಯುಗದ ನರಕವಾಸಿ ಆಗಿದ್ರೆ ಈಗ ಸ್ವರ್ಗವಾಸಿ ಆಗ್ತಿದ್ದೀರಿ. ಭಾರತವನ್ನ ಸ್ವರ್ಗವಾಗಿ ಮಾಡ್ತಿದ್ದೀರಾ ಶ್ರೀಮತದಂತೆ. परंतु वह हिम्मत संगठन होना चाहिए. चक्कर पर जाते हो तो ये चित्र लक्ष्मी नारायण का ले जाना पड़े. ಆದರೆ ಆ ಧೈರ್ಯ ಸಂಘಟನೆನೂ ಅವಶ್ಯಕತೆ ಇದೆ. ಎಲ್ಲಾದರೂ ಸುತ್ತಕ್ಕೆ ಹೋದಾಗ ಈ ಲಕ್ಷ್ಮೀ ನಾರಾಯಣರನ್ನ ಚಿತ್ರವನ್ನ ಜೊತೆಯಲ್ಲಿ ತಗೊಂಡೋಗಿ. अच्छा है इसमें लिख दो आदि सनातन देवी देवता धर्म सुख शांति का राज्य स्थापन हो रहा है. त्रिमूर्ति शिव बाबा की ಶ್ರೀಮತ್. ಬಹಳ ಒಳ್ಳೆಯದು.
ಈ ಚಿತ್ರದಲ್ಲಿ ಬರೆದು ಬಿಡಿ, ಆದಿ ಸನಾತನ ದೇವಿ ದೇವತಾ ಧರ್ಮ ಸುಖ ಶಾಂತಿಯ ರಾಜ್ಯ ಸ್ಥಾಪನೆ ಆಗ್ತಾ ಇದೆ, ತ್ರಿಮೂರ್ತಿ ಶಿವನ ಶ್ರೀಮತದಂತೆ. ऐसे ऐसे बड़े बड़े अक्षर में बड़े बड़े चित्र हो, छोटे बच्चे छोटे चित्र पसंद करते हैं. ಈ ರೀತಿ ದೊಡ್ಡ ದೊಡ್ಡ ಚಿತ್ರದಲ್ಲಿ ದೊಡ್ಡ ದೊಡ್ಡ ಅಕ್ಷರ ಇರಲಿ, ಸಣ್ಣ ಮಕ್ಕಳು ಸಣ್ಣ ಚಿತ್ರವನ್ನು ಇಷ್ಟಪಡ್ತಾರೆ. ಅರೆ ಚಿತ್ರ ತೋ ಜಿತನಾ ಬಡಾ ಹೋ ಉತನಾ ಅಚ್ಚಾ. ಈ ಲಕ್ಷ್ಮೀ ನಾರಾಯಣ ಕಾ ಚಿತ್ರ ತೋ ಬಹುತ್ ಅಚ್ಚಾ. ಅರೆ ಈ ಚಿತ್ರ ಎಷ್ಟು ದೊಡ್ಡದಾಗಿದ್ರೆ ಅಷ್ಟು ಒಳ್ಳೆಯದು. ಲಕ್ಷ್ಮೀ ನಾರಾಯಣ ಚಿತ್ರ ಬಹಳ ಚೆನ್ನಾಗಿದೆ. इसमें सिर्फ लिखना है एक ही सत्य त्रिमूर्ति शिव बाबा, सत्य त्रिमूर्ति शिव टीचर, सत्य त्रिमूर्ति शिव गुरु. त्रिमूर्ति अक्षर नहीं लिखेंगे तो समझेंगे परमात्मा तो निराकार है, वह टीचर कैसे हो सकता, ज्ञान तो नहीं है ना. ಇದರಲ್ಲಿ ಬರೆದು ಬಿಡಿ, ಒಂದಂತೂ ಸತ್ಯವಾದ ತ್ರಿಮೂರ್ತಿ ಶಿವ ಬಾಬಾ, ಸತ್ಯವಾದ ತ್ರಿಮೂರ್ತಿ ಶಿವ ಟೀಚರ್, ಸತ್ಯ ತ್ರಿಮೂರ್ತಿ ಶಿವ ಗುರು. ತ್ರಿಮೂರ್ತಿ ಅಕ್ಷರ ಬರ್ದಿಲ್ಲ ಅಂದರೆ ಅನ್ಕೊಂತಾರೆ ಪರಮಾತ್ಮ ಅಂತೂ ನಿರಾಕಾರ ಆಗಿದಾರಲ್ಲ, ಅವರು ಟೀಚರಿಂಗ್ ಆಗಕ್ಕೆ ಸಾಧ್ಯ, ಜ್ಞಾನ ಅಂತೂ ಇಲ್ವಲ್ಲ. लक्ष्मी नारायण का चित्र टिन की शीट पर बनाकर और एक जगह पर रखना, ये स्थापना हो रही है. बाबा आए हैं ब्रह्मा द्वारा एक धर्म की स्थापना, बाकी सबका विनाश करा देंगे. ಈ ಲಕ್ಷ್ಮೀ ನಾರಾಯಣ ಚಿತ್ರ ಟಿನ್ ಶೀಟಲ್ಲಿ ಮಾಡಿ ಪ್ರತಿಯೊಂದು ಸ್ಥಾನದಲ್ಲಿ ಇಡಿ, ಇದು ಸ್ಥಾಪನೆ ಆಗ್ತಿದೆ ಅಂತ. ತಂದೆ ಬಂದಿದರೆ ಬ್ರಹ್ಮನಿಂದ ಒಂದು ಧರ್ಮದ ಸ್ಥಾಪನೆ ಮಾಡಿ ಎಲ್ಲದರ ವಿನಾಶವನ್ನ ಮಾಡಕ್ಕೋಸ್ಕರ. ये बच्चों को सदैव नशा रहना चाहिए, थोड़ी थोड़ी बात में एक मत नहीं मिलती है तो जट बिगड़ जाते हैं. ತಾವು ಮಕ್ಕಳು ಸದಾ ನಶೆಯಲ್ಲಿರಬೇಕು, ಸಣ್ಣ ಸಣ್ಣ ಮಾತಲ್ಲಿ ಏಕಮತವಾಗಿ ಇಲ್ಲ ಅಂದ್ರೆ ಜಗಳ ಆಗ್ಬಿಡತ್ತೆ. ये तो होता ही है, कोई सिर्फ किस तरह कोई किस तरह, फिर मेजॉरिटी वालों को उठाया जाता, इसमें रंज होने की बात नहीं. ಇವೆಲ್ಲ ನಡೀತಾ ಇರುತ್ತೆ. ಕೆಲವರು ಕೆಲವರ ಕಡೆ, ಕೆಲವರು ಮತ್ತೊಬ್ಬರ ಕಡೆ, ಮೆಜಾರಿಟಿ ಯಾವ ಕಡೆ ಇರುತ್ತೆ ಅದನ್ನೇ ಮೇಲೆ ಎತ್ತಬೇಕಾಗುತ್ತೆ. ಇದರಲ್ಲಿ ಮುನಿಸ್ಕೊಳ್ಳುವಂತಹ ಮಾತೇ ಇಲ್ಲ. बच्चे रूठ पड़ते, हमारी बात मानी नहीं गई, अरे इसमें रूठने की क्या बात. ಮಕ್ಕಳು ಮುನಿಸ್ಕೊಂಡ್ಬಿಡ್ತಾರೆ, ನಮ್ಮ ಮಾತನ್ನ ಕೇಳಲಿಲ್ಲ ಅಂತ. ಅರೆ ಇದರಲ್ಲಿ ಮುನಿಸ್ಕೊಳ್ಳುವಂತ ಮಾತೇನಿದೆ. बात तो सबको रिझाने वाला है, माया ने सबको रूसा दिया, बाप सब बाबा से रूठे हुए हैं, रूसे भी क्या बाबा को जानते ही नहीं. ತಂದೆ ಅಂತೂ ಎಲ್ಲರಿಗೂ ಸಮಾಧಾನ ಮಾಡ್ತಾರೆ, ಮಾಯೆ ಎಲ್ಲರನ್ನ ಮುನಿಸ್ಕೊಳ್ಳುವ ರೀತಿ ಮಾಡತ್ತೆ. ಎಲ್ಲರೂ ಬಾಬುವರ ಜೊತೆ ಮುನಿಸ್ಕೊಂಡಿದ್ದಾರೆ, ಮುನಿಸ್ಕೊಳೋದೇನು ತಂದೆಯ ಬಗ್ಗೆನೇ ಗೊತ್ತಿಲ್ಲ. जिस बाबा ने स्वर्ग की बादशाही दी उनको जानते ही नहीं, बाबा कहते मैं तुम पर उपकार करता हूँ. ಯಾವ ತಂದೆಯಿಂದ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಪಡೆದಿದ್ರು ಅವರನ್ನೇ ಅರ್ಥ ಮಾಡ್ಕೊಂಡಿಲ್ಲ. ತಂದೆ ಅಂತಾರೆ ನಾನು ನಿಮ್ಮ ಮೇಲೆ ಉಪಕಾರವನ್ನ ಮಾಡ್ತೀನಿ. तो फिर मुझ पर उपकार करते हो, भारत का हाल देखो क्या है. ನಂತರ ತಾವು ನನ್ನ ಮೇಲೆ ಉಪಕಾರವನ್ನ ಮಾಡ್ತೀರಾ, ಭಾರತದ ಪರಿಸ್ಥಿತಿ ನೋಡಿ ಏನಾಗಿದೆ. तुम्हारे में भी बहुत थोड़े हैं जिसको नशा रहता, ये है नारायणी नशा. ತಮ್ಮಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ, ಅವರಿಗೆ ನಶೆ ಇರುತ್ತೆ. ಇದಾಗಿದೆ ನಾರಾಯಣಿ ನಶೆ. ऐसे थोड़े ही कहना चाहिए, हम तो राम सीता बनेंगे, तुम्हारी एम ऑब्जेक्टिव है नरसे नारायण बन. ಈ ರೀತಿ ಹೇಳಬೇಕೇನು, ನಾವು ರಾಮ ಸೀತೆ ಆಗ್ತೀವಿ, ನಿಮ್ಮ ಲಕ್ಷಣೆ ಆಗಿದೆ ನರನಿಂದ ನಾರಾಯಣ ಆಗುವಂಥದ್ದು. तो फिर राम सीता बनने में खुश हो जाते हो, हिम्मत दिखानी चाहिए, पुरानी दुनिया से बिल्कुल दिल नहीं लगानी चाहिए. ಮತ್ತೆ ತಾವಂತೂ ರಾಮ ಸೀತೆ ಆಗೋದ್ರಲ್ಲೇ ಖುಷಿ ಆಗ್ಬಿಡ್ತೀರಾ, ಧೈರ್ಯವನ್ನ ತೋರಿಸ್ಬೇಕಲ್ವಾ. ಹಳೆಯ ಪ್ರಪಂಚದ ಜೊತೆ ಆಸಕ್ತಿಯನ್ನ ತೊಡಗಿಸಬಾರ್ದಾಗಿದೆ. कोई से दिल लगाई और मरे, जन्म जन्मांतर का घाटा पड़ जाता. ಯಾರ ಜೊತೆಯಲ್ಲಾದ್ರೂ ಆಸಕ್ತಿಯನ್ನ ತೊಡಗಿಸಿದ್ರೆ ಅಂದ್ರೆ ಸತ್ತಂಗೆ.
ಜನ್ಮ ಜನ್ಮಾಂತರ ಲಾಸ್ ಆಗ್ಬಿಡತ್ತಲ್ಲ. बाबा से तो स्वर्ग के सुख मिलते, फिर हम नरक में क्यों पड़े? बाबा कहते तुम सब स्वर्ग में थे तो और कोई धर्म नहीं था ना. ಬಾಬುವರಿಂದ ಸ್ವರ್ಗದ ಸುಖ ಸಿಕ್ಕಿತ್ತು, ಮತ್ತೆ ನರಕದಲ್ಲಿ ಯಾಕೆ ಬಿದ್ದಿದ್ದೀವಿ? ತಂದೆ ಅಂತಾರೆ, ಯಾವಾಗ ನೀವು ಸ್ವರ್ಗದಲ್ಲಿದ್ರಿ ಆವಾಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ. अभी ड्रामा अनुसार तुम्हारा धर्म है नहीं, कोई भी अपने को देवता धर्म का नहीं समझते. ಈಗ ಡ್ರಾಮಾ ಅನುಸಾರ ನಿಮ್ಮ ಧರ್ಮನೇ ಇಲ್ಲ, ಯಾರು ತಮ್ಮನ್ನ ತಾವು ದೇವತಾ ಧರ್ಮ ಅಂತ ಅನ್ಕೊಳೋದೇ ಇಲ್ಲ. मनुष्य होकर के भी अपने धर्म को ना जाने तो क्या कहा जाए, हिंदू कोई धर्म तोड़े ही. ಮನುಷ್ಯನಾಗಿದ್ದು ತನ್ನ ಧರ್ಮದ ಅರಿವಿಲ್ಲ ಅಂದ್ರೆ ಏನಂತ ಹೇಳೋದು? ಹಿಂದೂ ಅನ್ನೋದು ಧರ್ಮ ಏನು? किसने स्थापन किया ये भी नहीं जानते, तुम बच्चों को कितना समझाया जाए. ಯಾರು ಸ್ಥಾಪನೆ ಮಾಡ್ತಾರೆ ಏನೂ ಗೊತ್ತಿಲ್ಲ, ತಮ್ಮ ಮಕ್ಕಳಿಗೆ ಎಷ್ಟೊಂದು ತಿಳಿಸಲಾಗತ್ತೆ. बाबा कहते मैं कालों का काल अब आया हूं, सबको वापस ले जाने, बाकी जो अच्छी रीति पढ़ेंगे वह विश्व के मालिक बने. ತಂದೆ ಅಂತಾರೆ, ನಾನು ಕಾಲನಿಗೂ ಕಾಲನಾಗಿದ್ದೀನಿ, ಎಲ್ಲರನ್ನ ವಾಪಸ್ ಕರ್ಕೊಂಡು ಹೋಗಕ್ಕೆ ಬಂದಿದೆ. ಬಾಕಿ ಯಾರು ಚೆನ್ನಾಗಿ ಓದ್ತಾರೆ ಅವರು ವಿಶ್ವದ ಮಾಲೀಕರಾಗ್ತಾರೆ. आप चलो घर, यहाँ रहने लायक नहीं, बहुत कीचड़ कर दिया असुरी मत पर चलकर. ಇವಾಗ ನಡೀರಿ ಮನೆಗೆ, ಇಲ್ಲಿ ಇರೋದಿಕ್ಕೆ ಲಾಯಕ್ಕಿಲ್ಲ, ಬಹಳ ಕೊಳಕಾಗಿ ಮಾಡಿಬಿಟ್ಟಿದ್ದೀರ, असुरी मतದಂತೆ ನಡೀತಾ. बाबा तो ऐसे कहेंगे ना, तुम भारतवासी जो विश्व के मालिक थे अब कितने धक्के खाते रहते हो, लज्जा नहीं आते. ತಂದೆ ಹಿಂಗೆ ಹೇಳ್ತಾರಲ್ಲ, ತಾವು ಭಾರತವಾಸಿಗಳು ವಿಶ್ವದ ಮಾಲೀಕರಾಗಿದ್ದಾರೆ, ಈಗ ಅಲಿತಾ ಇದ್ದೀರ, ನಾಚಿಕೆ ಆಗಲ್ವಾ? तुम्हारे में भी कोई है जो अच्छी ರೀತಿ ಸಮಜ್ತೆ, ನಂಬರ್ ಬಾರ್ ತೋ है ना. ನಿಮ್ಮಲ್ಲೂ ಕೆಲವರು ಇದ್ದಾರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ, ನಂಬರ್ ವಾರ್ ಅಂತೂ ಇದ್ದಾರಲ್ಲ. बहुत बच्चे तो नींद में रहते, वह ಖುಷಿ ಕಾ ಪಾರಾ नहीं ಚढ़ता. ಬಹಳಷ್ಟು ಮಕ್ಕಳು ನಿದ್ದೆಯಲ್ಲಿರ್ತಾರೆ, ಆ ಖುಷಿಯ ಪಾರ ಬೆಳೆಯೋದೇ ಇಲ್ಲ. बाबा हमको फिर से राजधानी देते, बाबा कहते इन साधुओं आदि का भी मैं उद्धार करता हूँ. ಬಾಬಾ ನಮಗೆ ಮತ್ತೆ ರಾಜಧಾನಿಯನ್ನು ನೀಡ್ತಿದ್ದಾರೆ. ತಂದೆ ಅಂತಾರೆ, ನಾನು ಈ ಸಾಧುಗಳ ಉದ್ಧಾರವನ್ನು ಮಾಡ್ತೀನಿ. वह खुद ना अपने को ना दूसरों को मुक्ति दे सकते, सच्चा गुरु तो एक ही सद्गुरु है जो संगम पर आकर सबकी सद्गति करते हैं. ಅವರು ಸ್ವಯಂ ತಮಗೆ ತಾವಾಗಲಿ ಇತರರಿಗಾಗಲಿ ಮುಕ್ತಿಯನ್ನ ನೀಡೋದಿಲ್ಲ. ಸತ್ಯವಾದ ಗುರು ಒಬ್ಬ ಸದ್ಗುರು ಆಗಿದ್ದಾರೆ, ಸಂಗಮದಲ್ಲಿ ಅವರು ಬಂದು ಎಲ್ಲರಿಗೂ ಸದ್ಗತಿಯನ್ನ ನೀಡ್ತಿದ್ದಾರೆ. बाबा कहते मैं आता हूँ कलब के संगम युगे युगे, जबकि हमको सारी दुनिया को पावन बनाना है. ತಂದೆ ತಿಳಿಸ್ತಿದ್ದಾರೆ, ನಾನು ಬರೋದು ಕಲ್ಪದ ಸಂಗಮ ಯುಗ ಯುಗದಲ್ಲಿ, ಅವರು ಇಡೀ ಪ್ರಪಂಚವನ್ನ ಪಾವನವಾಗಿ ಮಾಡ್ತಾರೆ. ಮನ ಸಮझते बाप सर्वशक्तिवान है, वो क्या नहीं कर सकते. अरे मुझे बुलाते ही हो कि हम पतितों को पावन बनाओ तो मैं आकर पावन बनाता हूँ, बाकी और क्या करूँगा. ಮನುಷ್ಯರು ಅನ್ಕೊಂತಾರೆ ತಂದೆ ಸರ್ವಶಕ್ತಿವಂತ, ಅವರು ಏನ್ ಮಾಡಕ್ ಸಾಧ್ಯ ಇಲ್ಲ ಅಂತ. ಅರೆ ನನ್ನನ್ನ ನೀವು ಕರಿತೀರಾ, ಪತಿತರನ್ನ ಪಾವನ ಮಾಡಿ ಅಂದಮೇಲೆ ನಾನು ಬಂದು ಪಾವನ ಮಾಡ್ತೀನಿ, ಬಾಕಿ ಇನ್ನೇನ್ ಮಾಡಬೇಕು. बाकी तो रिद्धि सिद्धि वाले बहुत है, मेरा काम है नरक को स्वर्ग बनाना, वो तो हर 5000 वर्ष के बाद बनाता. ಬಾಕಿ ರಿದ್ಧಿ ಸಿದ್ಧಿ ಮಾಡುವವರು ಬಹಳಷ್ಟು ಜನ ಇದ್ದಾರೆ, ನನ್ನ ಕೆಲಸ ಆಗಿದೆ ನರಕವನ್ನ ಸ್ವರ್ಗವಾಗಿ ಮಾಡೋದು, ಪ್ರತಿ 5000 ವರ್ಷದ ನಂತರ ಮಾಡ್ತೀನಿ. ये तुम ही जानते हो आदि सनातन है देवी देवता धर्म, बाकी तो सब पीछे पीछे आए. ಇದು ತಮಗೆ ಗೊತ್ತಿದೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ, ಮಿಕ್ಕಿದ್ದೆಲ್ಲ ಹಿಂದೆ ಬರುತ್ತೆ. अरविंद घोष तो अभी आए तो भी देखो कितने उनके आश्रम बन गए. हाँ कोई निर्विकारी बनने की बात थोड़ी ही. ಅರವಿಂದ ಘೋಷ್ ಇವಾಗೆ ಬಂದ್ರು ನೋಡಿ, ಅವ್ರದ್ದು ಎಷ್ಟೊಂದು ಆಶ್ರಮ ಆಗಿದೆ. ಹಾ
ಅವರೇನು ನಿರ್ವಿಕಾರಿ ಆಗುವ ಮಾತೇನು ಹೇಳಲ್ವಲ್ಲ. वो तो समझते गृहस्थ में रहते पवित्र कोई रह नहीं सकता. बाबा कहते गृहस्थ व्यवहार में रहते सिर्फ एक जन्म पवित्र हो. ಅವ್ರು ಅನ್ಕೊಂತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರ ಯಾರೂ ಇರಕ್ಕೆ ಸಾಧ್ಯ ಇಲ್ಲ. ತಂದೆ ಅಂತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರವಾಗಿರಿ. तुम जन्म जन्मांतर तो पतित रहे हो, अब मैं आया हूं तुमको पावन बनाने. ತಾವಂತೂ ಜನ್ಮ ಜನ್ಮಾಂತರ ಪತಿತರಾಗಿದ್ರಿ, ಈಗ ನಾನು ಬಂದಿದ್ದೀನಿ ತಮ್ಮನ್ನ ಪಾವನ ಮಾಡಕ್ಕೆ. ये अंतिम जन्म पावन बनो, सतयुग त्रेता में विकार होते नहीं. ಈ ಅಂತಿಮ ಜನ್ಮ ಪಾವನರಾಗಿ, ಸತ್ಯುಗ ತ್ರೇತಾದಲ್ಲಿ ವಿಕಾರ ಇರೋದೇ ಇಲ್ಲ. ये लक्ष्मी नारायण का चित्र और सीडी का चित्र बहुत अच्छा है. इसमें लिखा हुआ है सतयुग में एक धर्म एक राज्य था. समझाने की बड़ी युक्ति है. ಈ ಲಕ್ಷ್ಮೀ ನಾರಾಯಣ ಚಿತ್ರ ಮೆಟ್ಲು ಚಿತ್ರ ಬಹಳ ಚೆನ್ನಾಗಿದೆ. ಇದರಲ್ಲಿ ಬರೆದಿದೆ ಸತ್ಯುಗದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಇದೆ. ತಿಳಿಸೋದಕ್ಕೆ ಬಹಳ ಯುಕ್ತಿ ಬೇಕಾಗಿದೆ. बूढ़ी माताओं को भी लिखाकर तैयार करना चाहिए, जो प्रदर्शनी में कुछ समझा सके. ವೃದ್ಧ ಮಹಿಳೆಯರಿಗೂ ಎಲ್ಲ ಕಲಿಸ್ಕೊಟ್ಟು ತಯಾರು ಮಾಡಬೇಕು, ಪ್ರದರ್ಶನಿಯಲ್ಲಿ ಏನಾದರೂ ತಿಳಿಸಕ್ಕೋಸ್ಕರ. कोई को भी ये चित्र दिखाकर बोलो इसका राज्य था अभी तो है नहीं. ಯಾರಿಗೆ ಬೇಕಿದ್ರೂ ಈ ಚಿತ್ರವನ್ನ ತೋರಿಸಿ ಹೇಳಿ ಇವರ ರಾಜ್ಯ ಇತ್ತು ಈಗ ಇಲ್ಲ. बाबा कहते अब तुम मुझे याद करो तो तुम पावन बन पावन दुनिया में चले जाएंगे. अब पावन दुनिया स्थापन हो रही है. ತಂದೆ ಅಂತಾರೆ ಈಗ ನೀವು ನೆನಪು ಮಾಡಿ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗ್ತಾರೆ. ಇವಾಗ ಪಾವನ ಪ್ರಪಂಚ ಸ್ಥಾಪನೆ ಆಗ್ತಾ ಇದೆ. कितना सहज है, बूढ़िया बैठकर प्रदर्शनी पर समझाए तब नाम बाला. ಎಷ್ಟು ಸಹಜ ಆಗಿದೆ ಅಲ್ಲ. ವೃದ್ಧ ಮಹಿಳೆಯರು ಕೂತ್ಕೊಂಡು ಪ್ರದರ್ಶನಿಯನ್ನ ತಿಳಿಸಿದಾಗ ಬಹಳಷ್ಟು ಹೆಸರನ್ನ ತರ್ತಾರೆ. श्री कृष्ण के चित्र में भी लिखा हुआ बहुत अच्छी है, बोलना चाहिए. ये लिखकर जरूर पढ़ो. ಶ್ರೀಕೃಷ್ಣನ ಚಿತ್ರದಲ್ಲೂ ಬರವಣಿಗೆ ಬಹಳ ಚೆನ್ನಾಗಿದೆ, ತಿಳಿಸಿ ಇದನ್ನ ಓದಿ. इनको पढ़ने से तुमको नारायणी नशा अथवा विश्व के मालिक बनने का नशा चढ़ेगा. ಹೇಳಿ ಇದನ್ನ ಓದೋದ್ರಿಂದ ತಮಗೆ ನಾರಾಯಣಿ ನಶೆ ಅಥವಾ ವಿಶ್ವದ ಮಾಲೀಕತ್ವವನ್ನ ಪಡೆಯುವ ನಶೆ ಬೆಳೆಯುತ್ತೆ. बाबा कहते मैं तुमको ऐसा लक्ष्मी नारायण बनाता हूं तो तुमको भी औरों पर रहम करना चाहिए. जब अपना कल्याण करेंगे तब दूसरों का भी कर सकते. ಬಾಬಾ ಅಂತಾರೆ ನಾನು ನಿಮ್ಮನ್ನ ಈ ರೀತಿ ಲಕ್ಷ್ಮೀ ನಾರಾಯಣರಾಗಿ ಮಾಡ್ತೀನಿ, ತಾವು ಮತ್ತೆ ಇತರರ ಮೇಲೆ ದಯೆಯನ್ನ ತೋರಿಸಿ. ಯಾವಾಗ ತಾವು ಕಲ್ಯಾಣವನ್ನ ಮಾಡ್ತೀರಾ ಆಗ ಬೇರೆಯವರು ಮಾಡ್ತಾರೆ. बूढ़ियों को ऐसे सिखलाकर होशियार बनाओ जो प्रदर्शनी पर बाबा कहे 8-10 बूढ़ियों को भेजो तो जट आ जाए. ವೃದ್ಧರನ್ನ ಆ ರೀತಿ ತಯಾರು ಮಾಡಿ ಹುಷಾರಾಗಿ ಮಾಡಿ. ಬಾಬಾ ಪ್ರದರ್ಶನಿಯಲ್ಲಿ 8 ವೃದ್ಧರನ್ನ ಕಳಿಸಿ ಎಂದರೆ ತಕ್ಷಣ ತಯಾರಾಗಿ ಹೋಗ್ಬೇಕು. जो करेगा सो पाएगा, सामने एम ऑब्जेक्ट को देखकर ಖುಷಿ ಹೋತೆ. ಯಾರು ಮಾಡ್ತಾರೆ ಅವರೇ ಪಡಿತಾರೆ. ಮುಂದೆ ಲಕ್ಷ್ಯವನ್ನ ನೋಡಿ ಖುಷಿ ಆಗುತ್ತಲ್ಲ. आग ये शरीर छोड़ जाए विश्व के मालिक बनेंगे, जितना याद में रहेंगे उतना पाप कटे. ನಾವು ಈ ದೇಹವನ್ನ ತ್ಯಜಿಸಿ ವಿಶ್ವದ ಮಾಲೀಕರಾಗ್ತೀವಿ. ಎಷ್ಟು ನೆನಪು ಮಾಡ್ತೀರಾ ಅಷ್ಟು ಪಾಪ ಕಟ್ಟಾಗತ್ತೆ. देखो लिफाफे पर छपा है वन रिलीजन वन डिटी किंगडम वन लैंग्वेज, ये जल्दी ಸ್ಥಾಪನ हो. ನೋಡಿ ಲಿಫಾಫೆಯಲ್ಲಿ ಪ್ರಿಂಟ್ ಮಾಡಿಸಿದ್ದಾರೆ, ಒಂದು ಧರ್ಮ, ಒಂದು ದೈವಿ ರಾಜ್ಯ, ಒಂದು ಭಾಷೆ. ಇದು ಬೇಗ ಸ್ಥಾಪನೆ ಆಗತ್ತೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते.
धारणेಗೋस्कर मुख्य सार, कभी भी आपस में वह बाबा से रूठना नहीं। बाप रिजाने आए हैं, इसलिए कभी रंज नहीं होना, बाबा का सामना नहीं करना। ಮೊದಲನೇದು, ಎಂದು ಪರಸ್ಪರ ತಂದೆಯಿಂದ ಮುನಿಸ್ಕೋಬಾರ್ದಾಗಿ. ಬಾಬಾ ಸಮಾಧಾನ ಮಾಡಕ್ಕೆ ಬಂದಿದ್ದಾರೆ, ಅದಕ್ಕೋಸ್ಕರ ಎಂದು ಮುನಿಸ್ಕೋಬಾರ್ದು. ತಂದೆಯ ಸಮಾನ ತಂದೆಯನ್ನ ಎದುರಿಸಬಾರ್ದಾಗಿದೆ. ಎರಡನೇದು, ಪುರಾಣಿ ದುನಿಯಾ ಸೆ ಪುರಾಣಿ ದೇಹ ಸೆ ದಿಲ್ ನಹಿ ಲಗಾನೆ. ಹಳೆ ಪ್ರಪಂಚ ಹಳೆ ದೇಹದ ಜೊತೆ ಆಸಕ್ತಿಯನ್ನ ಜೋಡಣೆ ಮಾಡಬೇಡಿ. ಸತ್ಯ ಬಾ, ಸತ್ಯ ಟೀಚರ್, ಸದ್ಗುರು ಕೆ ಸಾಥ್ ಸಚ್ಚೇ ರಹನಾ. ಸತ್ಯವಾದ ತಂದೆ, ಸತ್ಯವಾದ ಟೀಚರ್ ಮತ್ತೆ ಸದ್ಗುರುವಿನ ಜೊತೆ ಸತ್ಯವಾಗಿ ಇರಿ. ಸದಾ ಏಕಕಿ ಶ್ರೀಮತ್ ಪರ್ ಚಲ್ ದೇಹಿ ಅಭಿಮಾನಿ ಬನ್ನ. ಸದಾ ಒಬ್ಬರ ಶ್ರೀಮತದಂತೆ ನಡೆದು ಆತ್ಮಿಕ ಸ್ಥಿತಿಯಲ್ಲಿ ಇರಿ. ವರದಾನ, अपने तपस्वी स्वरूप द्वारा सर्व को प्राप्तियों की अनुभूति कराने वाले मास्टर विधाता भव. ತಮ್ಮ ತಪಸ್ವಿ ಸ್ವರೂಪದ ಮುಖಾಂತರ ಸರ್ವರಿಗೆ ಪ್ರಾಪ್ತಿಗಳ ಅನುಭೂತಿಯನ್ನ ಮಾಡಿಸುವಂತವರು ಮಾಸ್ಟರ್ ವಿಧಾತಾ ಭವ. जैसे सूर्य विश्व को रोशनी की और अनेक विनाशी प्राप्तियों की अनुभूति कराता, ऐसे आप तपस्वी आत्माएं अपने तपस्या स्वरूप द्वारा सर्व को प्राप्ति के किरणों की अनुभूति करो. ಯಾವ ರೀತಿ ಸೂರ್ಯ ಬೆಳಕನ್ನ ಕೊಟ್ಟು ಅನೇಕ ವಿನಾಶಿ ಪ್ರಾಪ್ತಿಗಳ ಅನುಭೂತಿಯನ್ನ ಮಾಡಿಸುತ್ತೆ, ಅದೇ ರೀತಿ ತಾವು ತಪಸ್ವಿ ಆತ್ಮಗಳು ತಮ್ಮ ತಪಸ್ಯ ಸ್ವರೂಪದಿಂದ ಸರ್ವರಿಗೂ ಪ್ರಾಪ್ತಿಯ ಕಿರಣಗಳ ಅನುಭೂತಿಯನ್ನ ಮಾಡಿಸಿ. इसके लिए पहले जमा का खाता बढ़ाओ, वे जमा किए हुए ಖಜಾನೆ ಮಾಸ್ಟರ್ ವಿಧಾತಾ ಬನ್ ದೇತೆ ಜಾओ. ಇದಕ್ಕೋಸ್ಕರ ಮೊಟ್ಟ ಮೊದಲು ಜಮಾ ಖಾತೆಯನ್ನ ಬೆಳೆಸಿ, ಜಮಾ ಮಾಡಿದ್ದನ್ನ ಮತ್ತೆ ಮಾಸ್ಟರ್ ವಿಧಾತನಾಗಿ ಖಜಾನೆಗಳನ್ನ ನೀಡ್ತಾ ಹೋಗಿ. तपस्या मुहूर्त का अर्थ है तपस्या द्वारा शांति की शक्ति की किरणें चारों ओर फैलाती हुई अनुभूति में आए. ತಪಸ್ವಿ ಮೂರ್ತಿಯ ಅರ್ಥ ಆಗಿದೆ ತಪಸ್ಸಿನ ಮುಖಾಂತರ ಶಾಂತಿ ಶಕ್ತಿಯ ಕಿರಣಗಳನ್ನ ನಾಲ್ಕು ಕಡೆ ಹರಡಿಸುವ ಅನುಭವ ಆಗ್ತಾ ಇರಲಿ. ಸ್ಲೋಗನ್ ಆಗಿದೆ, स्वयं निर्माण बनकर सर्व को मान देते चलो, यही सच्चा परोपकार है. ಸ್ವಯಂ ನಿರ್ಮಾಣರಾಗಿದ್ದು ಸರ್ವರಿಗೆ ಮಾನವನ್ನ ಅಂದರೆ ಗೌರವವನ್ನ ನೀಡ್ತಾ ಹೋಗಿ, ಇದೇ ಸತ್ಯವಾದ ಪರೋಪಕಾರ ಆಗಿದೆ. ಅವ್ಯಕ್ತ ಇಶಾರೆ, आप लगन के अग्नि को प्रज्वलित कर योग को ज्वाला स्वरूप. ಈಗ ಆಸಕ್ತಿಯ ಅಗ್ನಿಯನ್ನ ಪ್ರಜ್ವಲನೆ ಮಾಡಿ ಯೋಗದ ಜ್ವಾಲಾ ಸ್ವರೂಪರಾಗಿ. अभी अच्छा अच्छा कहते हैं लेकिन अच्छा बनना है ये प्रेरणा नहीं मिल रही. ಈಗ ಒಳ್ಳೆಯದು ಒಳ್ಳೆಯದು ಅಂತಿದ್ದಾರೆ, ಆದರೆ ಒಳ್ಳೆಯದಾಗಿ ಆಗುವಂತಹ ಪ್ರೇರಣೆ ಸಿಕ್ಕಿಲ್ಲ. उसका एक ही साधन है संगठित रूप में ज्वाला स्वरूप. ಅದಕ್ಕೆ ಒಂದೇ ಸಾಧನೆ ಆಗಿದೆ, ಸಂಘಟನೆಯಲ್ಲಿ ಜ್ವಾಲಾ ಸ್ವರೂಪರಾಗಿ. एक एक चैतन्य लाइट हाउस बनो, सेवादारी हो, स्नेही हो, एक बल एक भरोसा वाले हो, ये तो सब ठीक है. ಒಬ್ಬೊಬ್ಬರು ಚೈತನ್ಯ ಲೈಟ್ ಹೌಸ್ ಆಗಿ ಸೇವಾದಾರಿ ಆಗಿದ್ದೀರಾ, ಸ್ನೇಹಿಗಳಾಗಿದ್ದೀರಾ, ಒಂದೇ ಬಲ ಒಂದೇ ಭರವಸೆ ಇದೆ, ಇದೆಲ್ಲ ಸರಿ ಇದೆ. लेकिन मास्टर सर्वशक्तिवान की स्टेज पर आ जाए तो सब आपके आगे परवाने के समान चक्कर लगाए. ಆದರೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಟೇಜ್ ಮೇಲೆ ಬಂದಾಗ ಎಲ್ಲರೂ ನಿಮ್ಮ ಮುಂದೆ ದುಂಬಿಗಳ ಸಮಾನ ಸುತ್ತುತ್ತಾ ಇರ್ತಾರೆ. ಓಂ ಶಾಂತಿ.